ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಈ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದಾಗ ನನಗೆ ಅನಿಸಿರೋದು ಒಂದೇ ಒಂದು, ಈ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಬೇಡವಾ ಅಂತ. ಆಮೇಲೆ ನಾನೇ ಅಂದ್ಕೊಂಡೆ ಯಾಕಾಗಲ್ಲ, ಮಾಡ್ಕೋಬೋದಲ್ಲ, ಎಷ್ಟೋ ಜನಕ್ಕೆ ರೊಟ್ಟಿ ಬರಲಾರ್ದವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಮಾತ್ರ ನಾನು ಇದನ್ನು ಶೇರ್ ಮಾಡ್ಕೊತಿದ್ದೀನಿ. ಏನಪ್ಪ ಅಂದರೆ ಲಟ್ಸಿ ರೊಟ್ಟಿ ಹೆಂಗೆ ಮಾಡಬೇಕು ಅಂತೇಳಿ ಹೇಳ್ಕೊಡ್ತಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಅದರಲ್ಲಿ 1-2-3 ಟ್ರಿಕ್ ಇದ್ದಾವೆ. ಅವನ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಷ್ಟೇ. ಫಸ್ಟ್ ಏನಂದರೆ, ಯಾವತ್ತೂ ಜಿಗಿ ನೀರು ಹಾಕ್ಕೊಂಡು ರೊಟ್ಟಿಯನ್ನು ನಾದ್ಕೋಬೇಕಾಗುತ್ತೆ. ತಣ್ಣೀರನ್ನು ಯಾವತ್ತೂ ಯೂಸ್ ಮಾಡಲೇಬಾರ್ದು ರೊಟ್ಟಿ ಲಟ್ಟಿಸ್ಬೇಕಾದ್ರೆ. ಫಸ್ಟ್ ಅಂದರೆ ನೀರನ್ನು ಕುದಿ ನೀರನ್ನು ಹಾಕ್ಕೊಂಡೇ ನಾದ್ಕೋಬೇಕಾಗುತ್ತೆ. ಹಿಟ್ಟನ್ನು ನೀಟಾಗಿ ಮಿದುವಾಗಿ ನಾದ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಹಿಟ್ಟನ್ನೇ ನಾದ್ಕೊಳ್ಳಿ. ಒಬ್ಬರೊಬ್ಬರು ಅನುಕೂಲ, ಬಟ್ ಸ್ಟಾರ್ಟಿಂಗಲ್ಲಿರೋರಿಗೆ ಸ್ವಲ್ಪ ಗಟ್ಟಿನೇ ಹಿಟ್ಟನ್ನು ನಾದ್ಕೊಳ್ಳಿ. ನಾನಿಲ್ಲಿ ಹಿಟ್ಟನ್ನು ನಾದ್ಕೊಂಡಾಗಿದೆ. ಎಲ್ಲರೂ ಸಡನ್ಲಿ ಹಿಟ್ಟು ನಾದಿದ ತಕ್ಷಣ ರೊಟ್ಟಿ ಸ್ಟಾರ್ಟ್ ಮಾಡೋ ಕೂಡಲೇ ಲಟ್ಸಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಬಟ್ ನಾನೇನು ಮಾಡ್ತೀನಿ ಅಂದರೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೌಂಡ್ ಶೇಪ್ ಬರೋವರೆಗೂ ನಾನು ಹಿಟ್ಟನ್ನು ಬಡ್ಕೊತೀನಿ. ಯಾಕಂದರೆ ನನಗೆ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ ಅದು, ಇಲ್ಲಾಂದರೆ ಹೆಂಗೆಂಗೋ ಹೋಗ್ಬಿಡುತ್ತೆ ಶೇಪು. ಹಾಗಾಗಿ ನಾನು ನೀಟಾಗಿ ಸ್ವಲ್ಪ ಶೇಪ್ ಕೊಟ್ಕೊತೀನಿ ಸ್ಟಾರ್ಟಿಂಗಲ್ಲಿ. ನೆಕ್ಸ್ಟ್ ನೀಟಾಗಿ ರೊಟ್ಟಿನ ಲಟ್ಟಿಸ್ತಾ ಸ್ಟಾರ್ಟ್ ಮಾಡ್ಕೊತೀನಿ. ನನಗಿಲ್ಲಿ ಏನಂದರೆ, ಸ್ಟಾರ್ಟಿಂಗಲ್ಲಿ ರೊಟ್ಟಿ ತಿರುಗ್ತಾನೆ ಇರಲಿಲ್ಲ. ಹಾಗಾಗುತ್ತೆ ಎಲ್ರಿಗೂ ಕೂಡ. ನೋಡಿ, ನೆಕ್ಸ್ಟ್ ನೀಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ರೊಟ್ಟೆ. ಇವಾಗ ಏನು ಮಾಡ್ತೀನಂದರೆ, ಈಗ ಶೇಪ್ ಕರೆಕ್ಟ್ ಆಯ್ತಲ್ಲ, ಈಗ ನಾನು ಲತ್ತಣಿಗೆ ತೊಗೊಂಡು ಲಟ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬರೀ ಲತ್ತಣಿಗೆ ತೊಗೊಂಡು ನೀವು ಲಟ್ಟಿಸ್ಬಾರ್ದು. ಲತ್ತಣಿಗೆ ಏನು ಮಾಡಬೇಕಂದ್ರೆ, ಒಂದು ಪ್ಲಾಸ್ಟಿಕ್ ಕವರ್ನ ನೀಟಾಗಿ ಆ ಕಡೆ ಈ ಕಡೆ ರಬ್ಬರ್ ಸುತ್ತಿರಬೇಕು. ಇನ್ನೊಂದೇನೆಂದರೆ, ಯಾವತ್ತೂ ಚಪಾತಿ ಲಟ್ಸೋ ಥರ ರೊಟ್ಟಿನ ಯಾವತ್ತೂ ಲಟ್ಸೋಕ್ಕೆ ಹೋಗಬಾರ್ದು. ರೊಟ್ಟಿನ ನೀಟಾಗಿ ಸ್ಮೂತಾಗಿ ಲಟ್ಸ್ಕೋಬೇಕಂದ್ರೆ ಮೇಲೆ ಒತ್ತಿ ಲಟ್ಟಿಸ್ಕೋಕೆ ಹೋಗಬಾರ್ದು. ನೀಟಾಗಿ ಲಟ್ಟಿಸ್ಕೊತ ಹೋದರೆ ಅದೇ ದೊಡ್ಡದಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಲಟ್ಸ್ಕೋಬೇಕಂದ್ರೆ ರೊಟ್ಟಿ. ಅದೇ ನಿಮಗೆ ರೂಢಿ ಆದರೆ ಬೇಗ ಲಟ್ಸ್ಕೊತೀರಿ. ನಾನಿಲ್ಲಿ ನಿಮ್ಗೆ ತೋರಿಸೋ ಸಲ ಅಂದರೆ ನಿಧಾನಕ್ಕೆ ಲಟ್ಟಿಸ್ತಿದ್ದೀನಿ. ನೀಟಾಗಿ ಈ ಥರ ಎಲ್ಲ ಕಡೆನೂ ಲಟ್ಸ್ಕೋಬೇಕು. ಬಟ್ ಯಾವತ್ತೂ ಫೋರ್ಸ್ ಹಾಕಬಾರ್ದು. ಚಪಾತಿ ಥರ, ಇಲ್ಲಾಂದರೆ ಹಿಟ್ಟು ಹರ್ಕೊಂಡು ಹೋಗ್ಬಿಡುತ್ತೆ. ಅದಾಗದೇ ದೊಡ್ಡದಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗೋಯ್ತು. ಇವಾಗ ಇದನ್ನು ಏನು ಮಾಡ್ತೀನಂದರೆ, ನಾನು ದಂಡಿಯೆಲ್ಲ ಲಟ್ಸ್ಕೋಬೇಕು. ದಂಡಿ ಎಲ್ಲ ನೀಟಾಗಿ ದಪ್ಪ ಇರ್ತಾವಲ್ಲ, ಅದನ್ನು ಈ ಥರ ಮಾಡಿ ಏನೆಲ್ಲ ಲಟ್ಸ್ಕೋಬೇಕು. ಇವಾಗ ಇದು ರೊಟ್ಟಿ ರೆಡಿಯಾಗಿದೆ. ಇದನ್ನು ಹಂಚಿಗೆ ಹಾಕ್ಕೋಬೇಕು. ಇಲ್ಲಿ ನೋಡಿ, ಹಂಚಿಗೆ ಹಾಕಿದ ತಕ್ಷಣವೇ ಒಂದು ಬಟ್ಟೆಯಿಂದ ನೀರೆಲ್ಲ ಹಚ್ಕೋಬೇಕು. ಇದು ನಾನು ಹೊಸದಾಗಿ ಮದುವೆ ಆಗಿ ಬಂದ ಹುಡುಗಿಯರಿಗೆ ಹೇಳ್ತಿದ್ದೀನಿ. ರೊಟ್ಟಿನ ಫುಲ್ಲು ನೀರು ಹಚ್ಕೋಬೇಕು. ನನಗೂ ಮುಂಚೆ ಗೊತ್ತಿರಲಿಲ್ಲ, ಹಾಗೆ ಸುಟ್ಬಿಟ್ಟಿದ್ದೆ. ಹಂಗಾಗಿ ಇದನ್ನು ಹೇಳ್ತಿದ್ದೀನಿ. ನೆಕ್ಸ್ಟ್ ರೊಟ್ಟಿ ರೆಡಿ. ಇದನ್ನು ಬಟ್ಟೆಯಲ್ಲೂ ಹಿಂಗೆ ಪ್ರೆಸ್ ಮಾಡಿದರೆ ರೊಟ್ಟಿ ಉಬ್ಬುತ್ತೆ. ಬಟ್ ನಾನೇನು ಮಾಡ್ತಿಲ್ಲ ಅಷ್ಟೇ. ನೋಡಿ ಎಷ್ಟೊಂದು ರೊಟ್ಟಿ ಮಾಡಿದ್ದೀನಿ ನಾನು. ಚೆನ್ನಾಗಿ ಬರ್ತವೆ, ನೀಟಾಗಿ ಬರ್ತವೆ, ಮತ್ತು ಫುಲ್ ಮೆತ್ತಗಾಗ್ತವೆ ರೊಟ್ಟಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.